ಹಾಯ್ ಹಲೋ ವೆಲ್ಕಮ್ ಟು ಧರಣಿ ಎಮ್.ಎಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಹೇಮ. ಇವಳು ನನ್ನ ಮಗಳು ಧರಣಿ. ಈಗ ಟೈಮ್ ಬಂದು 3:30. ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಧರಣಿ ಸ್ನಾನ ಆಯಿತು, ರೆಡಿ ಮಾಡಬೇಕು. ರೆಡಿ ಮಾಡಿ ಮತ್ತೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಇಲ್ಲದಲ್ಲೇ ಆಡ್ತಾ ಇದೆ. ಕಾಣಿಸ್ತಿದ್ಯಾ? ಕ್ಲೀನ್ ಮಾಡಬೇಕು. ಧರಣಿ 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 ಏನು ತಿಂತೀರ ನೀನು? ಏನು ತಿಂತೀರ ತೋರ್ಸು. ನಮ್ಮ ಮಗು ಇಲ್ಲ ಕಾಜಲ್ ತಗೊಂಡು ಬಾಯಿಗೆ ಕಣೆ, ಕಾಜಲ್ ಡಬ್ಬಿನ ತೋರ್ಸು ಮಗಳೇ. ಕಾಜಲ್ ಡಬ್ಬಿ ತಿಂತಿದ್ಯಾ ನೀನು? ನಾನು ನಿನ್ನೆ ಊಟ ಹಾಕಿಲ್ವ ನಾನು ನಿಂಗೆ? ನೋಡು, ಕಾಜಲ್ ಡಬ್ಬಿ ತಿಂತೈತಿ ನಮ್ಮ ಮಗು. ನಾನು ಊಟ ಹಾಕಿಲ್ಲಂತೆ, ಕಾಜಲ್ ಡಬ್ಬಿ ತಿಂತೈತಿ ಅಲ್ಲ ಧರಣಿ? ಧರಣಿ ರೆಡಿ ಮಾಡ್ತೀನಿ, ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಅಲ್ಲೋಡು ಅಲ್ಲೋಡು ಮಗಳೇ. ಬಾಯಿಗೆ ಹಾಕೊಂಡ್ರೆ ಕೆಂಬತ್ತೈತೆ. ಇವೆಲ್ಲ ಬೇಕಾ ನಿಂಗೆ? ಹಾಂ, ಬೇಕೇನಮ್ಮ ಇದು ನಿನಗೆ? ಧರಣಿ ನೋಡೋದು. ಸೊ ವ್ಯಾ 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 ನಮ್ಮ ಧರಣಿ ವ್ಯಾ ಅಲ್ವಾ ಧರಣಿ? ಧರಣಿ ಬಿದ್ದೋಯ್ತಾ? ಬರೀ ತಲೆಗೆ ಮೈಗೆ ಅಷ್ಟೇ ಸ್ನಾನ ಮಾಡಿಸಿರೋದು. ತಲೆಗೆ ನಾನು ವೀಕ್ಲಿ 2 ಟೈಮ್ಸ್ ಅಷ್ಟೇ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು. ಡೈಲಿ ಮೈ ತೊಳಿತೀನಿ. ತಗೋಮಗ್ನೆ ತಗೋ. ನನ್ನ ಬಂಗಾರ ನೀನು. ಯಾರು ಬಂಗಾರ ನೀನು? ನನಗೆ ಬಂಗಾರನೇ ಬೇಡ, ನೀನೇ ಬಂಗಾರ ನನಗೆ. ಧರಣಿ ಧರಣಿ ನನ್ನ ಮಗಳು ಧರಣಿ ಇವಳು. ನನ್ನ ಮಗಳು ಧರಣಿ ಇವಳು. ಯಾರ ಮಗಳು ಇವಳು? ನನ್ನ ಮದ್ದು ಬಂಗಾರ ಇದು. ಎಷ್ಟು ನೀಟಾಗಿ ಮಾಡಿಸ್ಕೊಂತದ್ದು ಗೊತ್ತಾ? ಹಾಯ್ ಹಲೋ. ವ್ಲಾಗ್ನ ಸ್ಟಾರ್ಟ್ ಮಾಡಿದ್ನಲ್ಲ, ನನ್ನ ಮಗಳದು ಸ್ನಾನ ರೆಡಿ ಗಿಡಿ ಎಲ್ಲ ಆಗಿ ಮಲಗಿದ್ದಾಳೆ. ನಂದೀಗ ಸ್ನಾನ ಆಯಿತು. ಈಗ ಪೂಜೆ ಮಾಡಿ ಊಟ ಮಾಡಿ ಸಂಜೆ ಟೀಗೆ ಕುಡಿದು, ನನ್ನ ಮಗಂದು ಇವತ್ತು ಆನ್ಯುವಲ್ ಡೇ ಫಂಕ್ಷನ್ ಇದೆ. ಸೊ 5 ಗಂಟೆಗೆ ಬರಬೇಕು ಅಂತ ಹೇಳಿದ್ದಾರೆ. ನೋಡೋಣ, ನಾನು ಒಂದು 6 ಗಂಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಗೆಸ್ಟು ಅವರು ಅಂತ ಬರ್ತಿರ್ತಾರಲ್ಲ, ಅವ್ರಿಗೆಲ್ಲ ಮುಗಿಲಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗಳು ಮಲಗಿದ್ದಾಳೆ. ಪೂಜೆ ಮಾಡಿಬಿಡೋಣ ಅಷ್ಟೊತ್ತಿಗೆ, ಆಮೇಲೆ ಅವಳಿದ್ಮೇಲೆ ಹೋಗೋದು ಸರಿಯಾಗುತ್ತೆ ಅಂತ. ಕಾಣಿಸ್ತಿಲ್ಲಲ್ಲ? ಪೂಜೆ ಮಾಡಿ ನಮ್ಮ ಕೆಲಸ ಎಲ್ಲ ಮುಗಿಸಿ ಸ್ಕೂಲ್ ಹತ್ರ ಹೋದಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಹೇಗೆ ಫಂಕ್ಷನ್ಸ್ಗಳು ನಡೆಯುತ್ತೆ, ನನ್ನ ಮಗ ಹೇಗೆ ಎಲ್ಲ ಡ್ಯಾನ್ಸ್ ಮಾಡ್ತಾನೆ ಅಂತ. ನೋಡೋಣ ಯಾವ್ಯಾವ ಮಕ್ಕಳು ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ. ಆನ್ಯುವಲ್ ಡೇ ಅಂದ್ರೇ ಒಂಥರ ಖುಷಿ. ಇವಾಗ ಪ್ರೈವೇಟ್ ಸ್ಕೂಲಲ್ಲಿ ಆನ್ಯುವಲ್ ಡೇಗೂ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ವಲ್ಲ, ಆನ್ಯುವಲ್ ಡೇಗೂ ತುಂಬ ವ್ಯತ್ಯಾಸ ಇದೆ. ವಾರ್ಷಿಕೋತ್ಸವ ಅಂತ ಮಾಡಿವು ನಾವು. ಅದನ್ನೇನು ಯೂನಿಯನ್ ಡೇ ನೀವು. ಯೂನಿಯನ್ ಡೇ ಅಂದರೆ ಏನೋ ಒಂಥರ ಖುಷಿ. ಇಲ್ಲೆಲ್ಲ ಪ್ರೈವೇಟ್ ಸ್ಕೂಲಲ್ಲ ಏನಿಲ್ಲ ಬಿಡಿ, ಅಷ್ಟೊಂದು ಜೋಶ್ ಇರೋಲ್ಲ. ಬಟ್ ನಾವು ಓದಬೇಕಾದ್ರೆ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲನೂ ಯೂನಿಯನ್ ಡೇ ಅಂತಂದರೆ ಅದೆಷ್ಟು ಖುಷಿನೋ, ಅದೆಷ್ಟು ಇದು ಸಡಗರ ನಮ್ಮ ಕಾಸ್ಟ್ಯೂಮ್ಸು ನಾವೇ ರೆಡಿ ಮಾಡ್ಕೊಳ್ಳೋದು. ಹೇಳ್ತಿದ್ರು ನಮ್ಮ ಮಿಸ್ಸು ಯಾವ ಡ್ಯಾನ್ಸ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಹೇಳ್ತಿದ್ರು ಯಾವ ಡ್ರೆಸ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು.
ಸೊ ನಾವೆಲ್ಲ ರೆಡಿ ಮಾಡ್ಕೊಬರೀ. ಏನೋ ಒಂಥರ ಖುಷಿ. ಅಯ್ಯೋ ಊಟ ಕೊಡ್ತಾರೆ ಅಲ್ಲೇನೇ, ಸ್ಪೆಷಲ್ ಊಟ ಮಾಡ್ತಾರೆ, ಗೆಸ್ಟ್ಗಳೆಲ್ಲ ಬರ್ತಾರೆ, ಸ್ಟೇಜ್ ಮೇಲೆ ನಾವು ಡ್ಯಾನ್ಸ್ ಮಾಡ್ಬೋದು ಅಂತೆಲ್ಲ ಬಿಟ್ಟು ತುಂಬ ಖುಷಿ ಇರೋದು. ಬಟ್ ಈಗಿನ ಆ ಥರ ಏನು ಇರೋಲ್ಲ, ಎಲ್ಲ ಒಂಥರ ಅಫಿಷಿಯಲ್ ಆಗೋಗ್ಬಿಟ್ಟು ಆಗಿಬಿಟ್ಟಿದೆ. ಯೂನಿಯನ್ ಡೇ ಅಂದರೆ ಸುತ್ತಮುತ್ತ ಊರವರೆಲ್ಲ ಬರೋರು, ಎಷ್ಟು ಜನ ಸೇರೋರು ಅಂದರೆ ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಔಟ್ ಸೈಡವರೇ ಜಾಸ್ತಿ ಇರೋರು. ಆದರೆ ಇಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ಇನ್ವಿಟೇಷನ್ ಕಾರ್ಡ್ ಇದ್ದರೆ ಅಷ್ಟೇ ಅಲೋ, ಇಲ್ಲಾಂದರೆ ಯಾರನ್ನೂ ಅಲೋ ಮಾಡಲ್ಲಂತೆ. ಸೊ ಇದು ಇನ್ವಿಟೇಷನ್ ಕಾರ್ಡು. ಹೇಳಿದ್ದಾನೆ ಅಮ್ಮ ಮರ್ಯಾದಲ್ಲೇ ಇನ್ವಿಟೇಷನ್ ಕಾರ್ಡ್ ತಗೊಂಬಮ್ಮ, ಇಲ್ಲಾಂದ್ರೆ ಒಳಕ್ಕೆ ಬಿಡೋಲ್ಲ ಅಂತೇಳ್ಬಿಟ್ಟು. ಅನ್ನೆಸೆಸರಿ ಯಾರಾದರೂ ಬರ್ತಾರೆ ಅಂತೇಳ್ಬಿಟ್ಟು ಆ ಥರ ಮಾಡಿದ್ದಾರೆ ಏನೋ. ನನ್ನ ಮಗಳು ಎದ್ದುಬಿಟ್ಲು ನನ್ನ ಮಗಳು. ಧರಣಿ ಅಂಕದ್ದ ಮಗನೇ, ನಾನು ಪೂಜೆ ಮಾಡೋದು ಬೇಡನಾ ಚಾಮಿ? ಧರ ನಾನು ಪೂಜೆ ಮಾಡೋದು ಬೇಡವಾ? ನಿಂಗೆ ಇಷ್ಟ ಇಲ್ವಾ? ಅಂಕೆದ್ದೆ ನೀನು. ಸ್ಕೂಲ್ ಹತ್ರ ಹೋದ್ಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎದ್ಬಿಟ್ಟು ಆಕಾರೆಲ್ಲ ಕಟ್ಟಾಕಿದ್ದೀನಿ ಇಲ್ಲಿ. ಅಮ್ಮೋ ಹಾಯ್ ಧರಣಿ, ನೀನು ಎದ್ದಾಳಲಿಲ್ಲ ಅಂದಿದ್ರೆ ನಂಗೆ ಬೇಗ ಕೆಲಸ ಮಾಡ್ಕೊತಿದ್ದೆ ತಾನೇ. ಅಮ್ಮ ಈ ಮಾಡಮ್ಮ, ಅಲ್ಲಿ ತೋರ್ಸು ಮಗನೇ. ಧರಣಿ ಅಲ್ಲಿ ತೋರ್ಸು. ಈ ಅಲ್ಲಲ್ಲಿ ಇಲ್ಲಿ ಬಂದೈತೆ ಅಲ್ಲು. ಕಾಣಿಸ್ತಾ ಇದೆಯಾ? ಅಲ್ಲು ಕಾಣಿಸ್ತಾ ಇದೆಯಾ? ಅಮ್ಮು ಬಳೆಯಲ್ಲಿ ಅಮ್ಮು ಬಳೆ ಬಿದ್ದೋಯ್ತು. ಹಾಂ ಏನು ಚಿನ್ನು? ಧರಣಿ ಚಿನ್ನು ಹಾಯ್ ಮಾಡು ಮಗನೇ, ಹಾಯ್ ಮಾಡು. ಹಾಯ್ ಮುತ್ತು ಕೊಡು ಮಗನೇ, ಒಂದು ಮುತ್ತು ಕೊಡು. ಹೋಗಮ್ಮ ನೀನು ನಿನ್ನ ಜೊತೆ ಟು ಧರಣಿ ಜೊತೆ ಟೂ ಬಿಡಿ ಅಲ್ಲ. ಟೂ ಆನಕಂದಮ್ಮ ನೀನು, ಕಳ್ಳ ಮಗಳ ನೀನು. ಮ್ಯಾವ್ ಮ್ಯಾವ್ ಮ್ಯಾವ್. ವಿದ್ಯಾ ಎನ್ಜಿ, ವಿದ್ಯಾ ಸಿಎನ್. Top 1 with 93%, and out of all in Hindi we have Sridhar. ಆಮೇಲೆ ಏನು ಕಾಣಿಸೋದಿಲ್ಲ ಅದು ರಿಫ್ಲೆಕ್ಷನ್ ಆಗ್ತಿತ್ತು. ಅವನ ಹತ್ರ ಇತ್ತು ಮಾಡಿಸ್ಬಿಟ್ಟೆ. ನಮ್ಮಂತ ಕಲಾವಿದರನ್ನು ಕೂಡ ಸುಂದರವಾದ ವೇದಿಕೆ, ಸಂಸ್ಕೃತ ಕಿವಿಗಳಿಗೆ ಒಂದೆರಡು ಹಾಡನ್ನ ಹಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಸಿಬ್ಬಂದಿ. ಅದು ಫೋಟೋಗ್ರಾಫರ್ ಇದ್ದಾರಲ್ಲ, ಒಂದು ಹೇಳ್ಬೇಕಾ ಎರಡು ಹೇಳ್ಬೇಕಾ ಮತ್ತೆ ಹೇಳ್ಬಿಟ್ಟು ಸಮಯ ವೇಸ್ಟ್. ಯಾಕಂದ್ರೆ ಮಕ್ಕಳು ಮನೋರಂಜನೆಗಾಗಿ ಬಂದಿರ್ತಾರೆ ಎಲ್ಲರೂ ಪಾಪ. ಎರಡು ಚಿಕ್ಕದ ಹಾಡು ಹೇಳ್ತೀನಿ, ಯಾಕಂದ್ರೆ ಮ್ಯೂಸಿಕ್ ಇಲ್ಲದಿರೋದ್ರಿಂದ ಬೇಗ ಮುಗಿಯುತ್ತೆ. ಮೊದಲನೇದು ತುಳಸಿ ಕನೆ ಅಂತ, ಯಾಕಂದ್ರೆ ನಮ್ಗೆಲ್ಲರೂ ತಾಯಿ ಅಮ್ಮನ ಮೇಲಿರುವಂಥ ಒಂದು ಗೀತೆ. ಅಮ್ಮ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ ಅಮ್ಮ.
ಹರಸುತ್ತಾಯೆ ನಿನ್ನ ನೆನಪಿನಿಂದ ನಾನು ನಿನ್ನ ನೆನಪಿನಿಂದ ನಾನು ಎನಿತು ಧನ್ಯನು ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ ഇരുളനൊന്തു ಹಗಲು ಮಾಡಿ ದುಡಿದು ದಣಿದ ನಿನ್ನ ಬೆವರ ഇരുളನೊಂದು ಹಗಲು ಮಾಡಿ ದುಡಿದು ದಣಿದ ನಿನ್ನ ಬೆವರ ಬೆಲೆಗೆ ಯಾವ ಸಿರಿಯು ಸಾಟಿ ಬೆಲೆಗೆ ಯಾವ ಸಿರಿಯು ಸಾಟಿ ನೀನೆ ದೇವರು ನೀನೆ ದೇವರು ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ ದೊರೆಯಾದರೇನು ಧರೆಗೆ ತಾಯಿಗವನು ಮಗು ತಾನೆ ದೊರೆಯಾದರೇನು ಧರೆಗೆ ತಾಯಿಗವನು ಮಗು ತಾನೆ ತೊರೆಯಬಾರದವಳ ನೆನಪ ತೊರೆಯಬಾರದವಳ ನೆನಪ ಮನುಜ ಮನಗಳು ಮನುಜ ಮನಗಳು ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ ಅಮ್ಮ ನಿನ್ನ ಮರೆಯದಂತೆ ನನ್ನನೊಮ್ಮೆ ಹರಸುತ್ತಾಯೆ ಪ್ರತಿಬಿಂಬವಿತ ಉದ್ಭುತ ಶುದ್ಧ ನೀರ ಇಲ್ಲಿವೆ ಅವರನ್ನ ಈಗ ಸನ್ಮಾನಿಸೋದು ನಮ್ಮ ಕರ್ತವ್ಯ. ನಾವು ಅವ್ರಿಗೆ ಭಾಷಣ ಕೊಡ್ಬೋದಾಗಿತ್ತು, ನೀವು ನಮ್ಮನ್ನ ಬಿಡಲ್ಲ. ಅದರಿಂದ ಅವ್ರು ಯಾರಿಗೂ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ Music, please. Music.
ವಾಲ್ಯೂಮ್